ಅಮ್ಮ. ಮಗಳೇ. ಅಮ್ಮ, ದಯವಿಟ್ಟು ನೀವೇನು ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಅರ್ಜುನ್ ಸರ್ ಜೊತೆ ಹೋಗೋದಿಲ್ಲ. ಯಾಕೆ? ಅಂತ ತಪ್ಪು ನಾನು ಏನ್ ಮಾಡಿದೀನಿ ಅಂತ ಕೇಳಿ ಅಮ್ಮ. ತಪ್ಪು ಮಾಡಿರೋದು ಅವರಲ್ಲ, ನಾನು. ಏನ್ ತಪ್ಪು? ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪು. ನಿಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದೆ ತಪ್ಪು. ಮಗುನ ಕಳ್ಕೊಂಡಿದ್ದೆ ತಪ್ಪು. ನಿಮ್ ನೆಮ್ಮದಿನ ಕಿತ್ಕೊಂಡಿದ್ದೆ ತಪ್ಪು. ಯಾರು ಹೇಳಿದ್ದು ನಿನ್ನ ನೆಮ್ಮದಿ ಕಿತ್ಕೊಂಡಿದ್ಯಾ ಅಂತ? ಯಾಕೆ ಹೇಳ್ಬೇಕು? ನನ್ನ ಕಟ್ಕೊಂಡು ನೀವು ಒದ್ದಾಡಿದ್ದು ನನ್ ಕಣ್ಣಾರೆ ನೋಡಿಲ್ವಾ? ನೀನ್ ಹೋದ್ಮೇಲೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನಿನ್ ಗೊತ್ತಿಲ್ಲ ಸೇವಂತಿ. ನೀನಿಲ್ದೆ ನಾನು ಇಲ್ಲ ಕಣೆ. ನೀವೇನೇ ಹೇಳಿದ್ರು ನಾನ್ ನಿಮಗ್ ಸಿಗಲ್ಲ. ದಯವಿಟ್ಟು ನನ್ ಪಾಡಿಗೆ ನನ್ ಬಿಟ್ಬಿಡಿ. ನಿಮ್ ಪಾಡಿಗೆ ನೀವು ಮನೆಗೆ ಹೋಗಿ. ಸೇವಂತಿ, ಸೇವಂತಿ, ಸೇವಂತಿ ನಿಂತ್ಕೋ. ನೀನಿಲ್ದೆ ನನ್ನ ಜೀವನನೇ ಇಲ್ಲ ಸೇವಂತಿ. ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ಗೊತ್ತಿದ್ದು ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಯಾಕೆ ನಿನಗೆ ಇಷ್ಟೊಂದು ಹಠ ಮಗಳೇ? ಹಠ ಅಲ್ಲ ಅಮ್ಮ, ಅಸಹಾಯಕತೆ. ಅರ್ಜುನ್ ಸರ್ಗೆ ನನ್ನಿಂದ ಯಾವುದೇ ರೀತಿ ಸುಖ ಇಲ್ಲ ಅಮ್ಮ. ಇಲ್ಲ ಸೇವಂತಿ, ನೀನಿಲ್ದೆ ನನ್ನ ಬದುಕೇ ಇಲ್ಲ. ನೋಡು, ನೀನ್ ನನ್ನ ಜೊತೆ ಬಂದ್ರೆ ನಾನ್ ಜೀವಂತವಾಗಿ ಊರ್ಗ್ ಹೋಗ್ತೀನಿ. ನೀನ್ ಬರಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ. ಅಯ್ಯೋ, ಯಾಕೆ ನನ್ ಪ್ರಾಣ ತಿಂತ ಇದ್ದೀರಾ? ಅಮ್ಮ, ದಯವಿಟ್ಟು ನೀವಾದ್ರೂ ಅವ್ರ ಬುದ್ಧಿ ಹೇಳಿ. ಬುದ್ಧಿ ಹೇಳ್ಬೇಕಾಗಿರೋದು ನಿನಗೆ. ಸತಿನ ಬಿಟ್ಟು ಶಿವ ಸಂತೋಷವಾಗಿರೋಕೆ ಸಾಧ್ಯನೇ ಇಲ್ಲ ಅನ್ನೋ ವಿಷಯನ ನಾನು ಅವತ್ತೇ ನಿನಗೆ ಹೇಳಿರ್ಲಿಲ್ವಾ? ಪ್ರಕೃತಿ ಅಂದ್ರೆ ಸ್ತ್ರೀ, ಪುರುಷ ಅಂದ್ರೆ ಗಂಡು. ಪ್ರಕೃತಿ ಮತ್ತೆ ಪುರುಷ ಒಟ್ಟಿಗಿಲ್ದೇ ಇದ್ರೆ ಈ ಜಗತ್ತೇ ಅಪೂರ್ಣ. ಇನ್ನು ನಿಮ್ ದಾಂಪತ್ಯ ಪೂರ್ಣ ಆಗತ್ತಾ? ಶಿವ ಮತ್ತು ಶಕ್ತಿ ಇಬ್ರು ಸೇರಿದ್ರೇನೆ ಅರ್ಧನಾರೀಶ್ವರ. ಇಬ್ರು ಸೇರಿದ್ರೇನೆ ಜಗತ್ತಿನ ಸೃಷ್ಟಿ. ಗಂಡನಿಂದ ನೀನು ದೂರ ಆಗ್ತೀನಿ ಅನ್ನೋದು ಸೃಷ್ಟಿಗೆ ವಿರುದ್ಧ. ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬಂದ್ರೂ ನೀನು ನಿನ್ ಗಂಡನ್ನ ಬಿಟ್ಟು ಬರೋ ತಪ್ಪು ನಿರ್ಧಾರ ಮಾಡಬೇಡ. ಇದರಿಂದ ನಿನಗೆ ಅಪಾಯ. ಅವತ್ತು ನೀನು ನಿನ್ ಗಂಡನ್ನ ಬಿಟ್ಟು ದೂರ ಬಂದಿದ್ದಕ್ಕೇನೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು. ಮತ್ತೆ ಬಿಟ್ಟು ಹೋಗಿ ನಿನ್ ಗಂಡನ್ನ ಕಷ್ಟಕ್ಕೆ ನೂಕಿ ನೀನು ಯಾಕೆ ಕಷ್ಟಕ್ಕೆ ಸಿಕ್ಕಾಕೋತ್ಯಾ? ನೋಡು ಸೇವಂತಿ, ಈ ಜನ್ಮಕ್ಕೆ ಒಲಿದಿರೋ ಒಲವಿನ ಹೂನ ಕಾಲಲ್ಲಿ ತುಳ್ದು ಹೋದ್ರೆ ಮತ್ತೆ ಅದನ್ನ ಪಡೆಯೋಕೆ ಜನ್ಮಗಳು ತಪಸ್ಬೇಕು. ಪ್ರೀತಿನ ಧಿಕ್ಕರಿಸಿ ಹೋಗ್ಬೇಡ. ಆದ್ರೆ ನನ್ನಿಂದ ಆಗಿರೋ ಯಾವ ಘಟನೆಗೂ ನೀನ್ ಕಾರಣ ಅಲ್ಲ. ಅವೆಲ್ಲ ಪೂರ್ವ ನಿರ್ಧಾರಿತ. ಎಲ್ಲವೂ ಜನ್ಮ ಜನ್ಮಗಳ ಪಾಪ ಪುಣ್ಯದ ಫಲ ಅಷ್ಟೇ. ಹಣೆ ಬರಹನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮಗಳೇ. ಹೀಗಿರುವಾಗ ನನ್ನಿಂದ ಅಂತ ನೀನೇ ಯಾಕೆ ದೂರ್ಕೋತೀಯ? ನೀನ್ ಹೀಗೆ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅವನು ಹುಟ್ಟಿರೋದೇ ನಿನಗೋಸ್ಕರ, ನೀನ್ ಹುಟ್ಟಿರೋದೇ ಅವನಿಗೋಸ್ಕರ ಅಂದ್ಮೇಲೆ ಎಷ್ಟು ದೂರ ಓಡ್ತೀಯ? ಎಷ್ಟು ಜನ್ಮ ಓಡ್ತೀಯ? ಓಡ್ಬೇಡ, ಗಟ್ಟಿಯಾಗಿ ಹಿಡ್ಕೊ, ಕೈ ಹಿಡಿದು ನಡೆಸು. ಈಗಾಗ್ಲೇ ನೊಂದಿರೋ ನಿನ್ ಪತಿನ ಮತ್ತಷ್ಟು ನೋಯಿಸ್ಬೇಡ.
ಸಮಸ್ಯೆ 1000 ಬರ್ಲಿ, ಸಂಸಾರದ ನೊಗ ನೂಕೋದಕ್ಕೆ ಗಂಡ ಹೆಂಡತಿ ಇಬ್ರದು ಸಮಪಾಲಿರ್ಬೇಕು. ಕರ್ಮದ ದಾರಿಯಲ್ಲಿ ಸಿಗೋ ಪುಣ್ಯದ ಹೂವು, ಪಾಪದ ಮುಳ್ಳು ಎಲ್ಲವನ್ನು ಒಟ್ಟಿಗೆ ತುಳಿದು ಒಟ್ಟಿಗೆ ಸಾಗೋದಕ್ಕೆ ತಯಾರಿರ್ಬೇಕು. ಅದೇ ದಾಂಪತ್ಯ. ಮಣಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬಣಿ. ಆಗ್ತಿಲ್ಲ, ಸ್ವಲ್ಪ ಹೊತ್ತಿರು, ಏನೂ ಆಗಲ್ಲ. ಆಗ್ತಿಲ್ಲ ಅಮ್ಮ. ಭಾವ, ಆಗ್ತಿಲ್ಲ ಚಿಕ್ಕಿ. ಭಾವ, ಏನಾಯ್ತು? ಅದಕ್ಕೆ ಬಂದ್ಬಿಟ್ರ ನೀವು ನಿಜವಾಗ್ಲೂ ಸಿಕ್ಬಿಟ್ರ? ಬಂದೇ ಬಿಟ್ರ? ಈ ದರಿದ್ರದವಳು ಬದುಕಿ ಬಂದೇ ಬಿಟ್ಲಾ?